ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಬೆಂಗಳೂರಿನ ಪೋಷಕರೇ, ಶಾಲೆಗಳಲ್ಲಿ ನಿಮ್ಮ ಮಕ್ಕಳು ಎಷ್ಟು ಸೇಫ್? ಹಾಗಾದ್ರೆ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಮೇಲೆ ಕ್ರೌರ್ಯವನ್ನ ತೋರಿಸ್ತಿದ್ದಾರಾ ಶಿಕ್ಷಕರು ಹಾಗಾದ್ರೆ ಅನ್ನೋ ಪ್ರಶ್ನೆ ಎದ್ದಿದೆ. ಶಾಲಾ ವಿದ್ಯಾರ್ಥಿನಿಗೆ ಶಿಕ್ಷಕರಿಂದ ಮನಸೋ ಇಚ್ಛೆ ಹಲ್ಲೆ ಆರೋಪ ಕೇಳಿಬಂದಿದೆ. 9ನೇ ತರಗತಿ ವಿದ್ಯಾರ್ಥಿನಿಯ ಮೇಲೆ ಗಣಿತ ಶಿಕ್ಷಕಿಯಿಂದ ಹಲ್ಲೆ ಆರೋಪ ಕೇಳಿಬಂದಿರುವಂತದ್ದು. ಕಾಲಿನಿಂದ ಕೈ ಮತ್ತು ಬೆನ್ನು ಹಾಗೂ ತೊಡೆ ಭಾಗಕ್ಕೆ ಶಿಕ್ಷಕಿ ಹೊಡೆದಿದ್ದಾರೆ. ಇನ್ನು ಆಕ್ಟ್ ಇಂಟರ್ನ್ಯಾಷನಲ್ ಸ್ಕೂಲ್ ವಿರುದ್ಧ ಪೋಷಕರು ದೂರನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನ ಎಲ್ಆರ್ ಬಂಡೆ ಸಮೀಪದಲ್ಲಿರೋ ಖಾಸಗಿ ಶಾಲೆ ಇದು. ಶಾಲಾ ಶಿಕ್ಷಕಿ ಶಬಿಸ್ತಾ ವಿರುದ್ಧ ಪೋಷಕರಿಂದ ಗಂಭೀರ ಆರೋಪ ಕೇಳಿಬಂದಿದೆ. ಇನ್ನು ಮಕ್ಕಳ ಮೇಲೆ ಶಿಕ್ಷಕಿಯಿಂದ ಹಲ್ಲೆ ನಡೆದಿರುವುದಾಗಿ ಪೋಷಕರು ಆರೋಪವನ್ನ ಮಾಡ್ತಾ ಇದ್ದಾರೆ. ಈ ಘಟನೆಯ ಬಗ್ಗೆ ಕ್ಲಾಸ್ ಟೀಚರ್ಗೆ ಮಾಹಿತಿ ನೀಡಿದ್ರೂ ಕೂಡ ಕ್ರಮ ಕೈಗೊಂಡಿಲ್ಲ. ಇದೇ ರೀತಿಯ ಘಟನೆ ನಡೆದಿರುವುದು ಇದು 4ನೇ ಬಾರಿ ಅಂತ ಹೇಳಿ ಆರೋಪ ಮಾಡುತ್ತಾರೆ. ಇನ್ನು ಆಡಳಿತ ಮಂಡಳಿ ಡೋಂಟ್ ಕೇರ್ ಅಂದಿದ್ದಕ್ಕೆ ಈಗ ಪೊಲೀಸರ ಮೊರೆ ಹೋಗಿದ್ದಾರೆ. ಇನ್ನು ಶಿಕ್ಷಕಿ ಹಾಗೂ ಶಾಲಾ ಆಡಳಿತದ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹ ಇಲ್ಲಿ ಕೇಳಿ ಬರ್ತಾ ಇದೆ. ಸದ್ಯ ಮಕ್ಕಳ ಹಕ್ಕುಗಳ ಆಯೋಗಕ್ಕೂ ಕೂಡ ಬಾಲಕಿಯ ತಾಯಿ ದೂರನ್ನ ನೀಡಿದ್ದಾರೆ. ಶಾಲಾ ವಿದ್ಯಾರ್ಥಿನಿಗೆ ಶಿಕ್ಷಕಿಯಿಂದ ಮನಸೋ ಇಚ್ಛೆ ಹಲ್ಲೆ ಆಗಿದೆ. ಕೈ ಬೆನ್ನು ಭಾಗಕ್ಕೆ ಹೊಡೆದಿರುವಂಥದ್ದು. ಪೋಷಕರೇ, ಶಾಲೆಗಳಲ್ಲಿ ನಿಮ್ಮ ಮಕ್ಕಳು ಸೇಫ್ ಇಲ್ವಾ? ಹಾಗಾದರೆ ಗಣಿತ ಶಿಕ್ಷಕಿ ಇಲ್ಲಿ ಆಕೆಯನ್ನ ಮನಸ್ಸು ಇಚ್ಛೆ ಥಳಿಸಿರುವಂಥದ್ದು. ಶಾಲಾ ಶಿಕ್ಷಕಿ ಶಬಿಸ್ತಾ ವಿರುದ್ಧ ಪೋಷಕರಿಂದ ಗಂಭೀರ ಆರೋಪ ಕೇಳಿಬಂದಿದೆ. ಕ್ಲಾಸ್ ಟೀಚರ್ಗೆ ಮಾಹಿತಿಯನ್ನ ನೀಡಿದ್ರೂ ಕೂಡ ಕ್ರಮ ಕೈಗೊಂಡಿಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಕ್ರೈಮ್ ಬ್ಯೂರೋ ಹೆಡ್ ಎಸ್.ಕೆ. ಮಂಜುನಾಥ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜುನಾಥ್, ಶಾಲಾ ವಿದ್ಯಾರ್ಥಿನಿಗೆ ಶಿಕ್ಷಕರಿಂದ ಮನಸ್ಸೋ ಇಚ್ಛೆ ಹಲ್ಲೆ ಆಗಿದೆ. ಎಲ್ಲಾಗಿರುವಂತದ್ದು, ಯಾವ ಸ್ಕೂಲು, ಯಾವಾಗ ನಡೆದಿರುವಂತದ್ದು, ಏನಿದೆ ಡೀಟೇಲ್ಸ್? ಅಂಕಿತ, ಇದು ಬೆಂಗಳೂರಿನ ಡಿಜೆಲಿ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಆರ್ ಬಂಡೆ, ಅಲ್ಲಿರ್ತಕ್ಕಂಥ ಆಕ್ಸ್ಫುಡ್ ಅಂತಕ್ಕಂಥ ಒಂದು ಖಾಸಗಿ ಶಾಲೆ ಇದೆ. ಅಲ್ಲಿ ಏನು 9ನೇ ತರಗತಿ ಓದ್ತಾ ಇದ್ದಂತ ಒಬ್ಬ ವಿದ್ಯಾರ್ಥಿನಿಗೆ ಗಣಿತ ಶಿಕ್ಷಕರು ಜೊತೆ ಕನ್ನಡ ಶಿಕ್ಷಕರು ಪದೇ ಪದೇ ವಿನಾಕಾರಣ ಏನಂತಂದ್ರೆ ಆಕೆ ಸಹಪಾಠಿಗಳಿಂದ ಆಗ್ತಕ್ಕಂಥ ತೊಂದರೆಗೆ ಸಂಬಂಧಪಟ್ಟಂತೆ ದೂರನ್ನ ಕೊಡುವುದಕ್ಕೆ ಹೋದಾಗ ಅದನ್ನ ಕೇಳಿ ಸಹಪಾಠಿಗಳಿಗೆ ಬುದ್ಧಿವಾದ ಹೇಳೋದನ್ನ ಹೊರತುಪಡಿಸಿ ಏನು ಯಾರು ದೂರನ್ನ ಕೊಡೋದಕ್ಕೆ ಹೋಗ್ತಾ ಇದ್ರು ಆ ಬಾಲಕಿಯ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಒಂದು ಕೃತ್ಯವನ್ನ ಸಿಗಿರ್ತಕ್ಕಂಥ ಘಟನೆ ಬೆಳಕಿಗೆ ಬಂದಿದೆ. ಇಲ್ಲಿ ಗಣಿತ ಶಿಕ್ಷಕಿಯಾಗಿರ್ತಕ್ಕಂಥ ಶಬಿಸ್ತಾ ಅಂತಕ್ಕಂಥ ಏನು ಶಿಕ್ಷಕರಿದ್ದಾರೆ, ಅವರು ಈ ಒಂದು ಬಾಲಕಿಗೆ ಮರದ ಕಟ್ಟಿಗೆಯಿಂದ ಕೈ ಬೆನ್ನು ಜೊತೆಗೆ ಆಕೆಯ ತೊಡೆ ಭಾಗಕ್ಕೆ ಬಲವಾದಂತ ಏಟುಗಳನ್ನ ಹೊಡೆದಿದ್ದಾರೆ ಅಂತಕ್ಕಂಥದ್ದು ಆರೋಪ ಈಗ ಪೋಷಕರು ಮಾಡ್ತಾ ಇರ್ತಕ್ಕಂಥದ್ದು. ಮೊದಲಿಗೆ ಈ ಒಂದು ಹಲ್ಲೆಗೆ ಸಂಬಂಧಪಟ್ಟಂತೆ ಏನು ಪೋಷಕರಿಗೆ ಹೇಳಿದ್ರೆ ಕ್ಲಾಸಿಂದ ಟಿಸಿ ಕೊಟ್ಟು ಕಳಿಸೋದಾಗಿ ಸಹ ಒಂದು ಬೆದರಿಕೆಯನ್ನು ಹಾಕಿರ್ತಾರೆ. ಆದ್ರೂ ಸಹ ಆಕೆ ತಿಂದಂತ ಬಲವಾದ ಏಟುಗಳನ್ನ ಏನ್ ತಿಂದಿರ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಪೋಷಕರಿಗೆ ಮಾಹಿತಿಯನ್ನ ಕೊಡ್ತಾರೆ. ಪೋಷಕರು ಮೊದಲಿಗೆ ಕ್ಲಾಸ್ ಟೀಚರ್ ಗಮನಕ್ಕೆ ತಂದಾಗ ಅವರು ಸಹ ಏನು ಇದನ್ನ ತುಂಬಾ ಸೀರಿಯಸ್ ಆಗಿ ತೆಗೆದುಕೊಳ್ಳೋದಿಲ್ಲ. ಜೊತೆಗೆ ಕಾಲೇಜಿನ ಆಡಳಿತ ಮಂಡಳಿ, ಪ್ರಿನ್ಸಿಪಲ್ ಎಲ್ಲರಿಗೂ ಸಹ ಒಂದು ದೂರನ್ನ ಕೊಡುವಂತ ಕೆಲಸವನ್ನ ಸಹ ಮಾಡ್ತಾರೆ. ಆದ್ರೆ ಅವರು ಯಾವುದೇ ರೀತಿಯಾಗಿ ಸರಿಯಾಗಿ ಸ್ಪಂದಿಸದೇ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಏನು ಈಗ ಆ ಒಂದು ಬಾಲಕಿಯವರ ತಾಯಿ ಏನಿದ್ದಾರೆ ಅವರು BEO ಇರ್ಬೋದು, ಜೊತೆಗೆ ಮಕ್ಕಳ ಹಕ್ಕುಗಳ ಆಯೋಗ ಈ ರೀತಿಯಾಗಿ ಸಂಬಂಧಪಟ್ಟಂತ ಇಲಾಖೆಗಳಿಗೂ ಸಹ ದೂರನ್ನ ಕೊಟ್ಟಿದ್ದಾರೆ. ಇಲ್ಲೂ ಸಹ ಅವರಿಗೆ ನ್ಯಾಯ ಸಿಗದೇ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಡಿಜೆಲಿ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನ ದಾಖಲು ಮಾಡಿದ್ದಾರೆ. FIR ದಾಖಲಿಸಿಕೊಂಡಿರ್ತಕ್ಕಂಥ ಡಿಜೆಲಿ ಪೊಲೀಸರು ಸಂಬಂಧಪಟ್ಟಂತ ಆಡಳಿತ ಮಂಡಳಿ ಹಾಗೂ ಶಿಕ್ಷಕರಿಗೆ ಒಂದು ನೋಟಿಸ್ ಅನ್ನ ಕೊಟ್ಟು ಕರೆಸಿ ವಿಚಾರಣೆ ಮಾಡುವಂತ ಕೆಲಸವನ್ನ ಸಹ ಮಾಡ್ತಾ ಇದ್ದಾರೆ. ಇಲ್ಲಿ ಈಗ ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಾ ಇದ್ರು ಸಹ ಒಬ್ಬ ಬಾಲಕಿ ಅಂದ್ರೆ ಶಾಲೆಯಲ್ಲಿ ಯಾವುದೇ ರೀತಿಯಾಗಿ ಹಲ್ಲೆ ಮಾಡುವಂತ ಒಂದು ರೂಲ್ಸ್ ಇಲ್ಲ. ಮೊದಲಿಗೆ ಇತ್ತು, ಆದ್ರೆ ಮಕ್ಕಳಿಗೆ ಏನಾದ್ರು ಸಮಸ್ಯೆ ಆಯ್ತು, ಅವ್ರು ತಪ್ಪು ಮಾಡಿದ್ದಾರೆ ಅನ್ನೋದು ಪೇರೆಂಟ್ಸ್ ಅನ್ನ ಕರೆಯಬೇಕು, ಅವರ ಗಮನಕ್ಕೆ ತರಬೇಕು. ಅದನ್ನ ಹೊರತುಪಡಿಸಿದ್ರೆ ಮಕ್ಕಳಿನ ಒಂದು ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ತುಂಬಾ ಸಮಸ್ಯೆಗಳಾಗ್ತಾ ಇದೆ ಅನ್ನೋದು ಅದನ್ನು ಸಹ ಪೋಷಕರ ಗಮನಕ್ಕೆ ತರಬೇಕು. ಅದನ್ನ ಹೊರತುಪಡಿಸಿ ಇದು 4ನೇ ಬಾರಿ ಈ ಒಂದು ವಿದ್ಯಾರ್ಥಿನಿಯ ಮೇಲೆ ಈ ರೀತಿಯಾದಂತಹ ಹಲ್ಲೆ ನಡೆದಿದೆ ಅಂತಕ್ಕಂಥದ್ದು ಪೋಷಕರ ಆರೋಪ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಡಿಜೆಲಿ ಪೊಲೀಸರು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ, ಶಿಕ್ಷಕರಿಗೆ ಒಂದು ನೋಟಿಸ್ ಅನ್ನ ಜಾರಿ ಮಾಡಿ ತನಿಖೆಯನ್ನ ಮುಂದುವರಿಸಿದ್ದಾರೆ. ಅಂಕಿತಾ, ಥ್ಯಾಂಕ್ ಯು ಮಂಜುನಾಥ್, ನಿಮ್ಮೆಲ್ಲ ಮಾಹಿತಿಗೆ.